ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತಿ ಕೋರ್ ಕನ್ನಡ ವ್ಲಾಗ್. ಸೊ ಇವತ್ತಿನ ನಮ್ಮ ಸಿಂಪಲ್ ಲೈಫ್ ಸ್ಟೈಲನ್ನು ತೋರಿಸುತ್ತಾ ಕೆಲವಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಇವಾಗ ಬೆಳಿಗ್ಗೆ 6:45 ಆಗ್ತಾ ಇದೆ. ಚಿಕ್ಕ ಮಗನ ಲಂಚ್ ಬಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ಡಬ್ಬಿಯನ್ನು ನಾನು ಇತ್ತೀಚೆಗೆ ಶಾಪಿಂಗ್ ಮಾಡಿರೋದು ಫ್ರೆಂಡ್ಸ್, ಫ್ಲಿಪ್ಕಾರ್ಟಿಂದ. ಈ ಒಂದು ಡಬ್ಬಿಯಲ್ಲಿ ಬರೀ ಡ್ರೈ ಐಟಮ್ನ ಪ್ಯಾಕ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಗ್ರೇವಿ ಐಟಮ್ ಏನಾದರೂ ಪ್ಯಾಕ್ ಮಾಡಿದ್ರೆ ಎಲ್ಲನೂ ಲೀಕ್ ಆಗಿಬಿಡುತ್ತೆ. ನನ್ನ ಚಿಕ್ಕ ಮಗನ ಕ್ಲಾಸಲ್ಲಿ ಬಹಳಷ್ಟು ಮಕ್ಕಳು ಇದೇ ಥರದ ಡಬ್ಬಿಗಳನ್ನು ತಗೊಂಡು ಬರ್ತಾರೆ ಅಂತ ಅವನು ನನ್ನ ಹತ್ರ ಹೇಳಿ ಹಠ ಮಾಡಿ ಇದನ್ನು ತರಿಸಿದ್ದು. ಬಟ್ ಇದರದ್ದು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಬಟ್ ಅವನಿಗೇನೋ ಖುಷಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಾನು ರಿಟರ್ನು ಸಹ ಮಾಡಿಲ್ಲ. ಬರೀ ಡ್ರೈ ಐಟಮ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಇನ್ನು ಮಕ್ಕಳಿಬ್ಬರನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ಯಜಮಾನ್ರಿಬ್ರು ಸೇರಿ ವಾಕಿಂಗ್ಗೆ ಬಂದಿದ್ದೀವಿ. ಬೆಳಗ್ಗೆ 7:15 ಆಗ್ತಾ ಇದೆ. ಇವಾಗ ನೀವು ನೋಡ್ತಾ ಇರೋ ಈ ಪ್ಲೇಸ್ ಬಂದುಬಿಟ್ಟು ಗಗ್ಗರ್ ನದಿದು ಫ್ರೆಂಡ್ಸ್. ಇವಾಗ ಸಮ್ಮರ್ ಸೀಸನ್ ಆದ್ದರಿಂದ ಈ ನದಿಯಲ್ಲಿ ಅಷ್ಟು ನೀರಿಲ್ಲ. ಮಳೆಗಾಲದಲ್ಲಂತೂ ಸಖತ್ತಾಗಿ ನೀರು ಹರಿಯುತ್ತೆ. ಇನ್ಫ್ಯಾಕ್ಟ್ ರೋಡ್ ಮೇಲೆ ಎಲ್ಲನೂ ನೀರು ಬಂದುಬಿಡುತ್ತೆ ತುಂಬ ಜೋರು ಮಳೆ ಎಲ್ಲ ಬಂದಾಗ. ಸೊ ಇವಾಗ ಓಪನ್ ಸ್ಪೇಸ್ ಇರೋ ಕಾರಣದಿಂದ ನಾವು ಸಹ ಬೆಳಗ್ಗೆ ವಾಕಿಂಗ್ ಬಂದಾಗ ಹಂಗೆ ಒಂದೆರಡು ರೌಂಡ್ ಹಾಕ್ತೀವಿ ಇಲ್ಲಿ. ಸೊ ಇವತ್ತು ಯಜಮಾನರು ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ವಾಕ್ ಮಾಡ್ತಾ ಇರೋ ಈ ಒಂದು ಪ್ಲೇಸು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಒಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಮೂಲಕ ಹೇಳಿದರು. ಮತ್ತು ಇನ್ನೊಬ್ಬರು ಬಂದುಬಿಟ್ಟು ಈ ಥರದ ಪ್ಲೇಸ್ ಎಲ್ಲನೂ ಬ್ಯಾಂಗ್ಳೂರಲ್ಲಿ ನೋಡೋದಕ್ಕೆ ಆಗೋದೇ ಇಲ್ಲ, ಸಿಗೋದೇ ಇಲ್ಲ. ನೀವು ಲಕ್ಕಿ, ನಿಮಗೆ ಈ ಥರ ಪ್ಲೇಸ್ ಸಿಕ್ಕಿದೆ, ವಾಕಿಂಗ್ ಎಲ್ಲನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿದರು. ಟು ಬಿ ವೆರಿ ಹಾನೆಸ್ಟ್ ಫ್ರೆಂಡ್ಸ್, ಬ್ಯಾಂಗ್ಳೂರಲ್ಲಿನೂ ಸಹ ಈ ಥರದ ಪ್ಲೇಸಸ್ ಬಹಳಷ್ಟಿವೆ. ಬಟ್ ಮೇನ್ ಸಿಟಿಯಲ್ಲಿ ಇದ್ಕೊಂಡು ಈ ಥರದ ಸ್ಥಳದ ಎಕ್ಸ್ಪೀರಿಯೆನ್ಸ್ ಪಡೆಯೋದು ತುಂಬ ಕಷ್ಟ ಆಗುತ್ತೆ. ಮೇನ್ ಸಿಟಿಗಿಂತ ಸ್ವಲ್ಪ ದೂರ ಹೋದಾಗ, ಎಕ್ಸ್ಟೆನ್ಷನ್ಗೆ ಹೋದಾಗ ಈ ಥರದ ಬಹಳಷ್ಟು ಲೇಔಟ್ಸು ನಿಮಗೆ ಬೆಂಗಳೂರಲ್ಲಿನೂ ಸಹ ನೋಡೋದಕ್ಕೆ ಸಿಗುತ್ತೆ. ಫುಲ್ ಆಫ್ ಗ್ರೀನರೀಸ್ ಇರುತ್ತೆ, ವೈಡ್ ರೋಡ್ಸ್ ಇರುತ್ತೆ. ಮತ್ತು ಹೊಸ ಲೇಔಟ್ಸ್ ಕನ್ಸ್ಟ್ರಕ್ಟ್ ಆಗ್ತಾ ಇರೋ ಕಾರಣದಿಂದ ಎಲ್ಲನೂ ಹೊಸದಾಗಿ ತುಂಬ ಖಾಲಿಯಾಗಿ ಚೆನ್ನಾಗಿರುತ್ತೆ. ಸೊ ಆವಾಗ ಪೀಸ್ಫುಲ್ಲಾಗಿ ವಾಕಿಂಗ್ ಮಾಡ್ಬೋದು. ನಾವು 2020ರಿಂದ 2021 ಬೆಂಗಳೂರಲ್ಲೇ ಇದ್ದಿದ್ದು. ನಾವಿದ್ದಿದ್ದು ಮಲ್ಲತ್ತಲ್ಲಿ, ಬೆಂಗಳೂರಲ್ಲಿ ನಾಗರಬಾವಿ ಹತ್ರ ಬರುತ್ತೆ. ಸೊ ಅಲ್ಲಿನೂ ಸಹ ಉಲ್ಲಾಲೂ ಹತ್ರ ಇದೆ, ಕೆಂಗೇರಿನೂ ಹತ್ರ ಇದೆ. ಸೊ ಈ ಒಂದು ಪ್ಲೇಸ್ ಸರೌಂಡಿಂಗಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಪಾರ್ಕ್ಸು ಮತ್ತು ಒಳ್ಳೆ ರೋಡ್ಸೂ ಡೆವಲಪ್ ಮಾಡಿದ್ದಾರೆ. ಸೊ ಆ ಒಂದು ಪ್ಲೇಸಲ್ಲಿ ಬೆಳಗ್ಗೆ ಎದ್ಬಿಟ್ಟು ನೀವು ವಾಕ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇವಾಗ ನಾವು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ವೋ ಅದನ್ನು ಬೆಂಗಳೂರಲ್ಲಿನೂ ಸಹ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನನಗೆ ನಾಲೆಜ್ ಇದೆ. ಬೆಂಗಳೂರಲ್ಲಿ ಏನೇನು ಆಗ್ತಾಯಿದೆ, ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾಯಿದೆ ಅದೆಲ್ಲನೂ. ಯಾಕಂದರೆ ನಾನು ರೆಗ್ಯುಲರ್ ಆಗಿ ಅಪ್ಡೇಟ್ಸ್ನ ನೋಡ್ತಾ ಇರ್ತೀನಿ ಬೆಂಗಳೂರು ಡೆವಲಪ್ಮೆಂಟ್ದು. ನಾವು ಇಯರ್ 2000ಅಲ್ಲಿ ಕೋರಮಂಗಲದಲ್ಲಿ ಇದ್ದಿದ್ದು. ಆ ಒಂದು ಟೈಮ್ ಪೀರಿಯಡಲ್ಲಿ ಕೋರಮಂಗಲ ಏನೋ ಅಷ್ಟು ದೊಡ್ಡದಾಗಿ ಡೆವಲಪ್ಮೆಂಟ್ ಆಗಿರಲಿಲ್ಲ. ಕೋರಮಂಗಲದಲ್ಲಿ ಫೋರಮ್ ಮಾಲ್ ಕನ್ಸ್ಟ್ರಕ್ಟ್ ಆದಮೇಲೆ ಅದ್ರ ಪಕ್ಕದಲ್ಲಿ ಪ್ರೆಸ್ಟೇಜ್ದು ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಆದಮೇಲೆ ಮತ್ತು ಶಾಪರ್ ಸ್ಟಾಪ್ ಕನ್ಸ್ಟ್ರಕ್ಟ್ ಆದಮೇಲೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿರೋದು. HSR ಲೇಔಟ್ ಆಗಿರ್ಬೋದು, ಬೆಳ್ಳೂಂಡೂರು ಕಡೆ ಆಗಿರ್ಬೋದು, JP ನಗರದ ಕಡೆ ಆಗಿರ್ಬೋದು, ಮತ್ತು ಬನ್ನಾರ್ಘಟ್ಟದ ಕಡೆ ಆಗಿರ್ಬೋದು, ಬಹಳಷ್ಟು ಚೇಂಜಸ್ ಆಗಿದೆ. ನಾನು ಈ 14 ವರ್ಷಗಳಲ್ಲಿ ಬೆಂಗಳೂರಿಗೆ ಬಂದಾಗ ಒಂದ್ಸಲ HSR ಲೇಔಟ್ನ ನೋಡಿಬಿಟ್ಟು ಶಾಕ್ ಆಗಿಬಿಟ್ಟೆ ಫ್ರೆಂಡ್ಸ್. ಏನಪ್ಪ ಇಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿಬಿಟ್ಟು. ಬಟ್ ಒಂಥರ ಖುಷಿ ಆಗುತ್ತೆ, ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಬಹಳಷ್ಟು ಬೇರೆ ಊರುಗಳಿಂದ ಬಂದವ್ರಿಗೆಲ್ಲನೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡ್ತಾ ಇದೆ. ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಾನು ಎಲ್ಲೇ ಇದ್ರೂ ಸಹ ಬೆಂಗಳೂರು ಹುಡುಗಿ ಫ್ರೆಂಡ್ಸ್. ನನಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ. ಸೊ ಬೆಂಗಳೂರಲ್ಲಿ ಬಂದು ನಾನು ಸೆಟಲ್ ಆಗಬೇಕು ಅನ್ನೋ ಆಸೆ ನನಗೆ ತುಂಬ ಇದೆ. ಬಟ್ ದೇವರು ಆ ಒಂದು ಆಸೆನ ಯಾವಾಗ ನೆರವೇರಿಸ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಮನೆ ನಾನು ಮಾಡಿಕೊಂಡು ನನ್ನ ಮಕ್ಕಳ ಜೊತೆ ಅಲ್ಲಿರಬೇಕು ಅನ್ನೋ ಒಂದು ಆಸೆ. ಆ ಆಸೆಗೆ ತಕ್ಕ ಮಟ್ಟಿಗೆ ನಾನು ಸಹ ಮೈಂಡ್ ಓಡಿಸ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ನೋಡೋಣ ಆಸೆ ನೆರವೇರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಸೊ ಇವಾಗ ವ್ಲಾಗಿನ ಕಡೆ ಬಂದುಬಿಡೋಣ ಫ್ರೆಂಡ್ಸ್. ನಾನು ವಾಕಿಂಗ್ ಮಾಡ್ಕೊಂಡು ಬಂದಮೇಲೆ ಮನೇಲಿ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಯಜಮಾನರನ್ನ ಕೆಲ್ಸಕ್ಕೆ ಕಳಿಸಾದ್ಮೇಲೆ ಬೇರೆ ಮಿಕ್ಕಿರೋ ಕೆಲಸಗಳೆಲ್ಲನೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಕ್ಲೌಡ್ ಕಿಚನ್ಗೆ ಅಂತ ತರಕಾರಿ ತಗೊಂಡು ಬಂದಿದ್ವಿ ನಿನ್ನೆ ರಾತ್ರಿ. ಸೊ ಅವನ್ನ ಇವಾಗ ಜೋಡಿಸಿಟ್ಕೊತಾ ಇದ್ದೀನಿ. ಇವಾಗ ಬಿಸಿಲು ಕಾಲ ಅಲ್ವಾ, ಕವರಲ್ಲಿ ಏನೇ ಒಂದು ತರಕಾರಿಗಳನ್ನ ಪ್ಯಾಕ್ ಮಾಡಿಬಿಟ್ಟು ಟೈಟಾಗಿ ಹಂಗೆ ಇಟ್ಬಿಟ್ರೆ ಬೇಗ ಕೊಳ್ತೋಗ್ಬಿಡುತ್ತೆ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ತರಕಾರಿಗಳನ್ನು ಕವರಿಂದ ತೆಗೆದು ನೆಲದ ಮೇಲೆ ಇಟ್ಟಿದ್ದೀನಿ. ಇವಾಗ ಎಲ್ಲವನ್ನು ವಾಶ್ ಮಾಡಿ ಫ್ರಿಜ್ಜಲ್ಲಿ ಜೋಡಿಸ್ಕೋಬೇಕು. ಹೊಸ ತರಕಾರಿಗಳನ್ನು ನಾವು ತಂದಾಗ ಫ್ರಿಜ್ಜಲ್ಲಿ ಏನಾದರೂ ಹಳೆ ತರಕಾರಿಗಳಿದ್ದರೆ ಅವನ್ನೆಲ್ಲನೂ ಸೆಗ್ರಿಗೇಟ್ ಮಾಡಿ ನಂತರ ಜೋಡಿಸ್ಕೋಬೇಕು ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡಿ ಹಂಗೆ ಇಟ್ಬಿಟ್ರೆ ಕ್ವಾಲಿಟಿಯಲ್ಲಿ ವೇರಿಯನ್ಸ್ ಆಗಿಬಿಡುತ್ತೆ. ನಾವೇನಾದರೂ ಬೈ ಮಿಸ್ಟೇಕು ಹೊಸ ತರಕಾರಿಗಳನ್ನ ಮೊದಲು ಯೂಸ್ ಮಾಡಿಬಿಟ್ಟು ಹಳೆ ತರಕಾರಿಗಳನ್ನ ಹಂಗೆ ಇಟ್ಬಿಟ್ರೆ ಅದರಲ್ಲಿ ಕ್ವಾಲಿಟಿ ವೇರಿಯನ್ಸ್ ಆಗೇ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಎಲ್ಲ ಚೆನ್ನಾಗಿ ಸೆಗ್ರಿಗೇಟ್ ಮಾಡಿ ಹೊಸದನ್ನು ಕೆಳಗಡೆ ಇಟ್ಟು
ಹಳೇದನ್ನು ಮೇಲೆ ಇಟ್ಟರೆ ಹಳೇದನ್ನು ನಾವು ಮೊದಲು ಯೂಸ್ ಮಾಡ್ಬೋದು. ಸೊ ಇದೇ ರೀತಿಯೇ ನಾನು ಎಲ್ಲ ಸಾಮಾನುಗಳನ್ನು ಜೋಡಿಸ್ಕೊತೀನಿ ಫ್ರೆಂಡ್ಸ್. ಸೊ ಇವಾಗ ನಾನು ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಪ್ರಶ್ನೆನ ನಾನು ಓದಿದ್ಮೇಲೆ ಇದೇ ಥರ ಪ್ರಶ್ನೆ ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಮೈಂಡಲ್ಲಿನೂ ಸಹ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಮಾತಾಡ್ತಾ ಇರೋದು. ನಿಮಗೂ ಸಹ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ ಅಂತ ಹೇಳಿ. ಅವರು ಕೇಳಿದ ಪ್ರಶ್ನೆ ಬಂದುಬಿಟ್ಟು, ನಿಮ್ಮ ಮನೆಗೆ ನಿಮ್ಮ ಅತ್ತೆ ಮಾವ ಬರೋದೇ ಇಲ್ವಾ ಅಂತ ಕೇಳಿದರು. ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು, ನಮ್ಮ ಮನೆಗೆ ನಮ್ಮ ಅತ್ತೆ ಮಾವ ಬರ್ತಾರೆ. ನಾನು ಈ ಚಾನೆಲ್ನ ಕ್ರಿಯೇಟ್ ಮಾಡಿ 1 ವರ್ಷ ಕಂಪ್ಲೀಟ್ ಆಗಿದೆ ಅಷ್ಟೇ. ಸೊ ಈ 1 ವರ್ಷದಲ್ಲಿ ಅವರು ನಮ್ಮ ಮನೆಗೆ ಬಂದಿಲ್ಲ, ಬಟ್ ನಾವು ಈ 1 ವರ್ಷದಲ್ಲಿ 3 ಸಲ ಅವ್ರನ್ನ ಮೀಟ್ ಮಾಡಿದ್ವಿ. ನಾನು ವ್ಲಾಗಿನ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಯಾಕಂದರೆ ನಮ್ಮ ಯಜಮಾನ್ರೆ ಬೇಡ ಅಂತ ಹೇಳಿದ್ರು. ಸ್ವಲ್ಪ ಫ್ಯಾಮಿಲಿ ಡಿಸ್ಕಷನ್ ಎಲ್ಲ ಇತ್ತು. ಸೊ ಅದರಿಂದ ನಾನು ವ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಲಾಸ್ಟ್ ಇಯರ್ ಜನವರಿಯಲ್ಲಿ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಈ ಚಾನಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ 1 ತಿಂಗಳ ಮುಂಚೆ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದು ಒಂದು 10 ದಿನ ಇದ್ಬಿಟ್ಟು ರೆಸ್ಟ್ ತಗೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಪ್ರತಿ ವರ್ಷ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದು 10 ದಿನ ಇದ್ಬಿಟ್ಟು ರೆಸ್ಟ್ ತಗೊಂಡು ಹೋಗ್ತಾರೆ ಫ್ರೆಂಡ್ಸ್. ನಮ್ಮ ಮಾವ ಅಷ್ಟು ಮಟ್ಟಿಗೆ ಬರಲ್ಲ. ಯಾಕೆ ಅಂದರೆ ನಮ್ಮ ಅತ್ತೆ ಮಾವ ಇಬ್ಬರು ಒಟ್ಟಾಗಿ ನಮ್ಮ ಮನೆಗೆ ಬಂದರೆ ಅವ್ರ ಮನೆಯಲ್ಲಿ ಅಂದರೆ ಡೆಲ್ಲಿಯಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಆ ಇಬ್ಬರು ಗಂಡು ಮಕ್ಕಳು ಮನೇನ ಚೆನ್ನಾಗಿ ಮ್ಯಾನೇಜ್ ಮಾಡಲ್ಲ, ಎಲ್ಲ ಗಲೀಜು ಮಾಡಿಬಿಡ್ತಾರೆ, ಮತ್ತು ಅವರಿಬ್ಬರು ಹೊಡೆದಾಡ್ಕೊತಾರೆ. ಸೊ ಅದಕ್ಕೆ ಅಂತ ಹೇಳಿ ನಮ್ಮ ಮಾವ ಬರೋದೇ ಇಲ್ಲ. ಅತ್ತೆನ ಮಾತ್ರ ಕಳಿಸ್ಕೊಡ್ತಾರೆ. ಅತ್ತೆ ನಮ್ಮ ಮನೆಯಲ್ಲಿ ಆರಾಮಾಗಿ ಬಂದು ಒಂದು 10 ಡೇಸ್ ಇದ್ದು ರೆಸ್ಟ್ ತಗೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾವು ಅಲ್ಲಿ ಇಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀವಿ. ಅವ್ರು ಬಂದಾಗ ಮನೆಯಲ್ಲೇ ಕೂರಿಸಿರಲ್ಲ. ನಾವು ಹೆಂಗೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀವೋ ಸುತ್ತಾಡೋದ್ರಲ್ಲಿ, ಅದೇ ಥರನೇ ನಮ್ಮ ಅತ್ತೆನೂ ಎಲ್ಲ ಕಡೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡ್ತೀವಿ. ಪ್ರತಿ ವರ್ಷ ಅವ್ರು ಬರ್ತಾರೆ ಫ್ರೆಂಡ್ಸ್ ನಮ್ಮ ಮನೆಗೆ. ಪ್ರತಿ ವರ್ಷ ಬಂದು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ನಮಗೆ ಮದುವೆ ಆದಾಗಿಂದ 2020ವರೆಗೂ ನಾವು ಡೆಲ್ಲಿಯಲ್ಲೇ ಇದ್ದಿದ್ದು. ಅವ್ರ ಅಕ್ಕಪಕ್ಕದಲ್ಲಿನೇ ಇದ್ದಿದ್ದು. ಎಲ್ಲ ಫೆಸ್ಟಿವಲ್ಸ್ನ ಎಲ್ಲವನ್ನು ಒಟ್ಟಾಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. 2020ಅಲ್ಲಿ ನಮಗೆ ಸ್ವಲ್ಪ ಚೇಂಜಸ್ ಬೇಕಾಗಿತ್ತು ಲೈಫಲ್ಲಿ. ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ನಾವು ಆ್ಯಸ್ ಎ ಪೇರೆಂಟ್ಸ್ ಆಗಿ ಮಾಡಬೇಕಾಗಿತ್ತು. ಆದ್ದರಿಂದ ನಾವು ಡೆಲ್ಲಿನ ಬಿಟ್ಟಿದ್ದು. ಡೆಲ್ಲಿನ ಬಿಟ್ಟ ಮೇಲೆ ನಾವು ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರಲ್ಲಿ 1.5 ವರ್ಷ ಇದ್ವಿ. ಆ ಸಮಯದಲ್ಲಿ ನಮ್ಮ ಅತ್ತೆ ಮಾವ ನಮ್ಮ ಮನೆಗೆ ಬರೋಕ್ಕಾಗಿಲ್ಲ. ಯಾಕೆ ಅಂದರೆ ಆ ಸಮಯದಲ್ಲಿ ಕೋವಿಡ್ ಶುರು ಆಗಿತ್ತು. ಯಾರೂ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಕೋವಿಡ್ ಎಲ್ಲನೂ ಸ್ವಲ್ಪ ಕಡಿಮೆ ಆದಮೇಲೆ ನಾವೇ ಬೆಂಗಳೂರಿಂದ ಚಂಡೀಗಢಕ್ಕೆ ಬಂದ್ವಿ. ಯಾಕೆ ಅಂದರೆ ಈ ಕೊರೋನಾ ವೈರಸ್ ಎಲ್ಲನೂ ಬಂದಾದಮೇಲೆ ಏಜ್ ಆಗಿರೋರಲ್ಲಿ ಹೆಲ್ತ್ ಇಶ್ಯೂಸ್ ಹೆಚ್ಚಾಗ್ತಾ ಇತ್ತು. ಆವಾಗ ನಮ್ಮ ಮಾವನಿಗೆ ಏನಾದರೂ ಆಗಿಬಿಡುತ್ತೆ ಅನ್ನೋ ಒಂದು ಭಯದಿಂದ ನಾವು ಬೆಂಗಳೂರು ಬಿಟ್ಟು ಚಂಡೀಗಢಕ್ಕೆ ಬಂದ್ವಿ. ಯಾಕಂದರೆ ಚಂಡೀಗಢ ಟು ಡೆಲ್ಲಿ ನಿಯರ್ ಬೈ ಅಂತ ಹೇಳಿಬಿಟ್ಟು ನಾವು ಚಂಡೀಗಢನ ಚೂಸ್ ಮಾಡಿದ್ದು. ನಾವು ಚಂಡೀಗಢಕ್ಕೆ ಬಂದಮೇಲೆ ನಮ್ಮ ಅತ್ತೆ ಮಾವ ಇಬ್ಬರೂ ನಮ್ಮ ಮನೆಗೆ ಬಂದು ಒಂದು 10 ದಿನ ಇರೋವಾಗ ಅವ್ರ ಮನೆಯಲ್ಲಿ ಗಂಡು ಮಕ್ಕಳಿಬ್ಬರದು ಜಗಳ ಶುರು ಆಯಿತು. ಸೊ ಆ ಒಂದು ಇನ್ಸಿಡೆಂಟ್ನ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಮಾವ ಪ್ರತಿ ವರ್ಷ ನಮ್ಮ ಅತ್ತೆನ ಕಳಿಸ್ಕೊಡ್ತಾರೆ ನಮ್ಮ ಮನೆಗೆ. ಅವ್ರು ಮಾತ್ರ ಡೆಲ್ಲಿಯಲ್ಲೇ ಇರ್ತಾರೆ. ನಮ್ಮ ಮಾವ ನಮ್ಮ ಮನೆಗೆ ಬರದೇ ಇದ್ರೂ ಸಹ ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ತುಂಬ ಇದೆ ಫ್ರೆಂಡ್ಸ್. ಅವ್ರ ಆಶೀರ್ವಾದದಿಂದನೇ ನಮ್ಮದು ಮ್ಯಾರಿಡ್ ಲೈಫ್ ಚೆನ್ನಾಗಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅತ್ತೆ ನಮ್ಮ ಮನೆಗೆ ಬಂದು ಇದ್ದು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನನ್ನ ಹತ್ರ ಚೆನ್ನಾಗಿದ್ದು ಮಾತಾಡ್ಕೊಂಡು ಹೋದ್ರೂ ಸಹ ಅವ್ರದ್ದು ಬುದ್ಧಿ ಅಷ್ಟರಲ್ಲಿನೇ. ಯಾಕಂದರೆ ಅದು ನನಗೆ ಗೊತ್ತು. ಅವ್ರಂದರೆ ನನಗೆ ಅಷ್ಟು ಇಷ್ಟನೂ ಇಲ್ಲ ನಮ್ಮ ಅತ್ತೆ ಅಂದರೆ. ಬಟ್ ಟು ಬಿ ವೆರಿ ಹಾನೆಸ್ಟ್, ನನಗೆ ಅವ್ರ ಇಷ್ಟ ಇಲ್ಲದೇ ಇದ್ರೂ ಸಹ ಅವ್ರು ನಮ್ಮ ಮನೆಗೆ ಬಂದಾಗ ನಾನು ಆ್ಯಸ್ ಎ ಹ್ಯೂಮ್ಯಾನಿಟಿಯಿಂದ ಅವ್ರ ಏಜನ್ನು ಕನ್ಸಿಡರ್ ಮಾಡಿಬಿಟ್ಟು ನನ್ನ ಗಂಡನ ತಾಯಿ ಅಂತ ಹೇಳಿ ಮತ್ತು ನನ್ನ ಮಕ್ಕಳ ಅಜ್ಜಿ ಅಂತ ಹೇಳಿ ತುಂಬ ಹೃದಯದಿಂದನೇ ನಾನು ಎಲ್ಲನೂ ಮಾಡ್ತೀನಿ. ನಾನು ಎಷ್ಟು ಮಾಡ್ತೀನೋ ಅದು ದೇವ್ರಿಗೆ ಮಾತ್ರನೇ ಗೊತ್ತು. ಸೊ ಅದನ್ನೆಲ್ಲನೂ ತುಂಬ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಇನ್ನೂ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಾನು ನಮ್ಮ ಯಜಮಾನ್ರು ತುಂಬ ತಲೆ ಎಲ್ಲ ಕೆಡಿಸ್ಕೊಂಡು ಎಷ್ಟೊಂದು ಐಡಿಯಾಸ್ ಅವ್ರಿಗೆ ಕೊಟ್ವಿ ಗೊತ್ತಾ. ನಮ್ಮ ಅತ್ತೆ ಮೇಲೇ ಡಿಪೆಂಡ್ ಆಗಿರೋದು ಎಲ್ಲನೂ. ಅವ್ರನ್ನ ಕೂಡಿಸ್ಕೊಂಡು ಎಷ್ಟೊಂದು ಬುದ್ಧಿವಾದ ಹೇಳಿದ್ದೀವಿ. ಈ ಥರ ಚೇಂಜಸ್ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಎಷ್ಟೊಂದು ಪ್ಲ್ಯಾನ್ಸ್ ಎಲ್ಲನೂ ಕೊಟ್ಟಿದ್ವಿ ಫ್ರೆಂಡ್ಸ್. ಯಾರು ಸೊಸೆನೂ ಅಷ್ಟು ಹೇಳಲ್ಲ, ಅಯ್ಯೋ ಬಿಟ್ಬಿಡ್ರಿ ನಾವು ಚೆನ್ನಾಗಿದ್ರೆ ಸಾಕು ಅಂತ ಇರ್ತಾರೆ. ಬಟ್ ನಾವು ಚೆನ್ನಾಗಿರೋದಕ್ಕಿಂತ ಮುಂಚೆ ಅವ್ರಿಗೆ ನಾವು ಪ್ರಿಫರೆನ್ಸ್ನ ಕೊಟ್ವಿ, ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು. ಬಟ್ ಆ ಒಂದು ಪೀರಿಯಡಲ್ಲಿ ಅವರು ಬುದ್ಧಿಗಳನ್ನ ನೋಡಿ ನನಗೆ ಒಂಥರ ಬೇಡ ಸಾವಾಸ ಅಂತ ಅನಿಸ್ಬಿಟ್ಟು. ಬಟ್ ಅವರು ನಮ್ಮ ಮನೆಗೆ ಬಂದಾಗ ಆ್ಯಸ್ ಎ ಹ್ಯುಮ್ಯಾನಿಟಿಯಿಂದ ನಾನು ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಯಾರೇ ಆಗಿರ್ಬೋದು ನಮ್ಮ ಮನೆಗೆ ಬಂದರೆ ನಾನು ಚೆನ್ನಾಗಿ ನೋಡ್ಕೊತೀನಿ. ಅವ್ರ ಜೊತೆ ನಾನು ರೆಗ್ಯುಲರಾಗಿ ದಿನನಿತ್ಯ ಮಾತಾಡದೇ ಇರ್ಬೋದು, ಬಟ್ ಯಾವಾಗಲಾದರೂ ಮಾತಾಡಿದ್ರೂ ಸಹ ತುಂಬ ಹೃದಯದಿಂದನೇ ಮಾತಾಡ್ತೀನಿ. ಮತ್ತು ಮನೆಗೆ ಬಂದಾಗ ತುಂಬ ಹೃದಯದಿಂದ ಎಲ್ಲನೂ ನೋಡ್ಕೊತೀನಿ. ಸೊ ಇದು ನನ್ನ ಪರ್ಸ್ನಾಲಿಟಿ. ಇನ್ನೇನು ಒಂದು ವಾರದಲ್ಲಿ ನಮ್ಮ ಅತ್ತೆ ಮತ್ತು ಅವ್ರ ದೊಡ್ಡ ಮಗ ಇಬ್ಬರು ಬರ್ತಾರೆ. ನೀವು ನೋಡ್ಬೋದು ವ್ಲಾಗಿನ ಮುಖಾಂತರ. ಲಾಸ್ಟ್ ಇಯರ್ ಜೂನಲ್ಲಿನೂ ಸಹ ಅವ್ರು ಬರ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್. ಬಟ್ ಆವಾಗ ನಾನು ಬೇಡ ಅಂತ ಹೇಳಿದ್ದೆ. ಯಾಕೆ ಅಂದರೆ ಅಪರೂಪಕ್ಕೆ ನನ್ನ ತವರು ಮನೆಯಿಂದ ನನ್ನ ತಮ್ಮ ಬಂದಿದ್ದ.
ನನ್ನ ತಮ್ಮ ಪ್ರತಿ ವರ್ಷ ಬೆಂಗಳೂರು ಟು ಡೆಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ ಕೆಲಸದ ಮೇಲೆ. ಸೊ ಅವ್ನು ಟ್ರಾವೆಲ್ ಮಾಡಿದಾಗೆಲ್ಲನೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ, ನನ್ನ ಮನೆಗೆ ಬಾರೋ, ಡೆಲ್ಲಿಯಿಂದ ಚಂಡೀಗಢ ನಿಯರ್ ಬೈ, ಜಸ್ಟ್ 4 ಅವರ್ಸ್ ಆಗುತ್ತೆ, ಪ್ಲೀಸ್ ಬಂದು ಒಂದು 2 ದಿವಸ ಇದ್ಬಿಟ್ಟು ಹೋಗೋ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ನು ಬರ್ತಾನೆ ಇರಲಿಲ್ಲ ಫ್ರೆಂಡ್ಸ್. ತುಂಬ ಬ್ಯುಸಿ ಇದ್ದೀನಿ, ಇಲ್ಲ ಆಗಲ್ಲ, ಹಂಗೆ ಹಿಂಗೆ ಅಂತ ಎಕ್ಸ್ಕ್ಯೂಸ್ ಕೊಡ್ತಿದ್ದ. ಬಟ್ ಅಪರೂಪಕ್ಕೆ ಲಾಸ್ಟ್ ಇಯರ್ ಬರ್ತೀನಿ ಅಂತ ಹೇಳಿದ್ದಕ್ಕೆ ಒಂಥರ ಖುಷಿ ಇತ್ತು. ಸೊ ಅವ್ನು ಬರೋವಾಗ ನಮ್ಮ ಅತ್ತೆ ಬೇಡ, ಇಬ್ಬರನ್ನೂ ಮ್ಯಾನೇಜ್ ಮಾಡೋದಕ್ಕಾಗಲ್ಲ, ಮತ್ತು ನಂದು ಬೇರೆ ಅನ್ಪ್ಲ್ಯಾನ್ ಪ್ರೆಗ್ನೆನ್ಸಿ ನಿಂತೋಗಿತ್ತು. ಸೊ ಆ ಒಂದು ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಅತ್ತೆನೂ ಬಂದರೆ ಏನಾದರೂ ಒಂದು ಗಡಿಬಿಡಿ ಆಗುತ್ತೆ ಅಂತ ಹೇಳಿ ಅವ್ರನ್ನ ಬೇಡ ಅಂತ ಹೇಳಿದ್ದೆ. ನನ್ನ ತಮ್ಮನ್ನ ಚೆನ್ನಾಗಿ ನೋಡಿಕೊಂಡು ಅವನ ಜೊತೆನೇ ನಾನು ಬೆಂಗ್ಳೂರಿಗೆ ಹೋಗಿದ್ದು. ಸೊ ಆ ಥರ ಲಾಸ್ಟ್ ಇಯರ್ ಆಯಿತು. ಈ ವರ್ಷ ನಾವು ಬೆಂಗ್ಳೂರಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಅತ್ತೆ ಮತ್ತು ಅವರ ಮಗ ಬರ್ತಾರೆ. ಅವ್ರನ್ನೂ ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ಬೆಂಗ್ಳೂರಿಗೆ ಹೋಗ್ತೀವಿ. ಸೊ ಪ್ರತಿ ವರ್ಷ ಪ್ಲ್ಯಾನ್ ಮಾಡೋ ಥರನೇ ಈ ವರ್ಷವೂ ಸಹ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀವಿ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಇವಾಗ ನಾನು ತರಕಾರಿಗಳನ್ನೆಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಮೆಣಸಿನ್ಕಾಯಿನೂ ಸಹ ಸ್ವಲ್ಪ ಕ್ಲೀನ್ ಮಾಡಿ ಕವರಲ್ಲಿ ಪ್ಯಾಕ್ ಮಾಡಿ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಒಂದೊಂದು ಸಲ ಕವರಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ, ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿನೂ ಸಹ ಸ್ಟೋರ್ ಮಾಡಿ ಇಡ್ತೀನಿ ಫ್ರೆಂಡ್ಸ್. ಹೀಗೆ ಸ್ಟೋರ್ ಮಾಡಿ ಇಡುವುದರಿಂದ ಮೆಣಸಿನ್ಕಾಯಿದು ಕ್ವಾಲಿಟಿ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ದಿನದವರೆಗೂ ಬಾಳಿಕೆನೂ ಸಹ ಬರುತ್ತೆ. ಇವಾಗ ಲಂಚ್ಗೆ ಅಂತ ಹೇಳಿಬಿಟ್ಟು ಲೋಬಿಯಾ ಗ್ರೇವಿ ಮತ್ತು ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇದ್ರದ್ದು ರೆಸಿಪಿ ಏನು ಶೂಟ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಈ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಜೋಡಿಸೋಷ್ಟೊತ್ತಿಗೆ ತುಂಬ ಟೈಮ್ ತೊಗೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ಬೇಗ ಬೇಗ ಅಡುಗೆನೂ ಮಾಡಿಬಿಟ್ಟಿದ್ದೆ. ಮತ್ತು ಈ ಒಂದು ಕಬೋರ್ಡು ಕಿಚನಲ್ಲಿ ತುಂಬ ಲೂಸ್ ಆಗಿಬಿಟ್ಟಿತ್ತು. ಸೊ ಇದರಲ್ಲಿ ಸ್ವಲ್ಪ ಸಾಮಾನೆಲ್ಲ ಇತ್ತಲ್ಲ, ಓನರ್ಗೆ ಕಾಲ್ ಮಾಡಿ ಹೇಳಿದಾಗ ಅವ್ರು ಹೇಳಿದ್ರು ಸಾಮಾನೆಲ್ಲ ತೆಗೆದುಬಿಟ್ಟು ಬೇರೆ ಎಲ್ಲಾದರೂ ಜೋಡಿಸಿಟ್ಕೊಳ್ಳಿ, ಇವತ್ತು ಬಂದುಬಿಟ್ಟು ಅದರದ್ದು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ. ಸೊ ಇವಾಗ ಎಲ್ಲನೂ ತೆಗೆದು ಬೇರೆ ಕಡೆ ಜೋಡಿಸಿಡ್ತಾ ಇದ್ದೀನಿ. ಬೆಳಿಗ್ಗೆ 5:15ಗೆ ನಾನು ಎದ್ದಾಗಿಂದ ಕೆಲಸ ಫಿಸಿಕಲ್ ಆ್ಯಕ್ಟಿವಿಟಿ ಅದು ಇದು ಅಂತ ಮಾಡ್ತಾನೇ ಇದ್ದೆ. ಒಂದು ನಿಮಿಷನೂ ರೆಸ್ಟ್ ತೊಗೊಂಡಿರಲಿಲ್ಲ. ಒಂಥರ ಈ ಕೆಲಸ ಎಲ್ಲನೂ ಮಾಡುವಾಗ ಟಯರ್ಡ್ ಆಗ್ತಾಯಿತ್ತು. ಬಟ್ ಒಂದು ಕಡೆ ಏನು, ಮಕ್ಕಳು ಸ್ಕೂಲಿಂದ ಬರ್ತಾರೆ, ಮೊದಲು ಅವ್ರಿಗೆ ಲಂಚನ್ನ ಸರ್ವ್ ಮಾಡಿಬಿಟ್ಟು ಅವ್ರು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಾಗ ಅವ್ರ ಜೊತೆ ನಾನು ರೆಸ್ಟ್ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಅದರಿಂದ ಟಯರ್ಡ್ನೆಸ್ ಆಗ್ತಿದ್ರೂ ಸಹ ಕೆಲಸದ ಕಡೆನೇ ಗಮನ ಹೋಗ್ತಿತ್ತು. ಮೊದಲು ಈ ಕೆಲಸನ ಕಂಪ್ಲೀಟ್ ಮಾಡಿಬಿಡಬೇಕು, ಇಲ್ಲ ಅಂದರೆ ಈ ಕ್ಯಾಬಿನೆಟ್ ಎಲ್ಲನೂ ತಲೆ ಮೇಲೆ ಬಿದ್ದೋದ್ರೆ, ಇಲ್ಲಾಂದರೆ ಮಕ್ಕಳ ಮೇಲೆ ಏನಾದರೂ ಬಿದ್ದೋದ್ರೆ ಏನು ಗತಿ ಅಂತ ಹೇಳಿ ಬೇಗ ಕೆಲಸ ಮಾಡಿ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. ಬೈ ಬೈ, ಟೇಕ್ ಕೇರ್.